ಮಿತ್ರರೇ ನಮಸ್ಕಾರ. ಮಿತ್ರರೇ, ಇವತ್ತು ಆಫ್ರಿಕಾ ದೇಶಗಳಲ್ಲಿ ಕಾಣುವಂತಹ ಅರಾಜಕತೆಗೂ ದಕ್ಷಿಣ ಏಷ್ಯಾದಲ್ಲಿ ಭಾರತವನ್ನು ಹೊರತುಪಡಿಸಿ ಉಳಿದೆಲ್ಲ ದೇಶಗಳಲ್ಲಿ ಕಾಣುವಂತಹ ಅರಾಜಕತೆಗೂ ವ್ಯತ್ಯಾಸ ಏನಿಲ್ಲ. ಕಳೆದ 1 ವರ್ಷದ ಹಿಂದೆ ಬಾಂಗ್ಲಾದೇಶದಲ್ಲಿ ಯಾವ ಘಟನೆ ಸಂಭವಿಸಿತ್ತೋ ಅದೇ ರೀತಿಯ ರಾಜಕೀಯ ಘಟನೆ ಇವತ್ತು ನೇಪಾಳದಲ್ಲಿ ಸಂಭವಿಸಿದೆ. ಆದರೆ ಭಾರತದ ದೃಷ್ಟಿಯಿಂದ ಇವೆರಡೂ ಘಟನೆಗಳಿಗೆ ವ್ಯತ್ಯಾಸ ಇದೆ. ಬಾಂಗ್ಲಾದೇಶದಲ್ಲಾದಂತಹ ಬೆಳವಣಿಗೆ ಭಾರತದ ವಿರುದ್ಧವಾಗಿತ್ತು, ಆದರೆ ನೇಪಾಳದಲ್ಲಾದಂತಹ ಬೆಳವಣಿಗೆ ಇದುವರೆಗೆ ಭಾರತದ ಪರವಾಗಿದೆ. ನೇಪಾಳದಲ್ಲೂ ಕೂಡ ಮಧ್ಯಂತರ ಸರ್ಕಾರ ರಚನೆ ಆಗ್ತಾ ಇದೆ. ಆ ಸರ್ಕಾರದ ಮುಖ್ಯಸ್ಥೆ ಭಾರತದ ಪರವಾಗಿರುವಂತಹ ನಾಯಕಿ, ಭಾರತದ ಜೊತೆಗೆ ಬಹಳ ಉತ್ತಮವಾದ ಸಂಬಂಧ ಇರುವಂತಹ ನಾಯಕಿ. ಹೀಗಾಗಿ ನೇಪಾಳ ಕಳೆದ ಕೆಲವು ವರ್ಷಗಳಿಂದ ಭಾರತದ ಕೈತಪ್ಪು ಹೋಗ್ಬಿಟ್ಟಿತ್ತು. ಸದ್ಯ ಆದಂತಹ ಬೆಳವಣಿಗೆಗಳ ಕಾರಣದಿಂದಾಗಿ ನೇಪಾಳ ಮರಳಿ ಭಾರತದ ಕೈವಶ ಆಗುವಂತಹ ಸಾಧ್ಯತೆ ಇದೆ. ಇಲ್ಲಿ ಕೈವಶ ಆಗೋದು ಅಂತಂದ್ರೆ ನೇಪಾಳವನ್ನು ಭಾರತ ವಶಕ್ಕೆ ತೆಗೆದುಕೊಳ್ಳುತ್ತೆ ಅಂತಲ್ಲ. ಅಲ್ಲಿನ ಸರ್ಕಾರ ಭಾರತದ ಫೇವರ್ ಆಗಿರುತ್ತೆ. ನೇಪಾಳ ಒಂದು ಭಾರತಕ್ಕೆ ಮಿತ್ರ ದೇಶವಾಗಿ ಮುಂದುವರಿಯುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಮಿತ್ರರೇ, ಈ ಓವರ್ ಆಲ್ ಡೆವಲಪ್ಮೆಂಟ್ ಇದೆಯಲ್ಲ, ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನಿಮಗೆ ಹೇಳ್ತೀನಿ. ಈ ಮಧ್ಯಂತರ ಸರ್ಕಾರದ ಮುಖ್ಯಸ್ಥೆಯಾಗಿ ಸುಶೀಲಾ ಕಾರ್ಕಿ ಅವರ ನೇಮಕ ಆಗಿದೆ. ಈ ಸುಶೀಲಾ ಕಾರ್ಕಿ ಯಾರು, ಅವರಿಗೂ ಭಾರತಕ್ಕೂ ಯಾವ ರೀತಿಯಾದಂತಹ ಸಂಬಂಧ ಇದೆ, ಅವರು ಅಧಿಕಾರಕ್ಕೆ ಬರುತ್ತಿದ್ದಂತೆ ಮೋದಿಯ ಬಗ್ಗೆ ಆಡಿದಂತಹ ಮಾತುಗಳೇನು, ನೇಪಾಳದಲ್ಲಿ ಭಾರತದ ಪರವಾದಂತಹ ಸರ್ಕಾರ ಬರೋದು ನಮಗೆ ಯಾವ ರೀತಿಯಾಗಿ ಲಾಭವನ್ನು ತರಿಸುತ್ತೆ, ಇದೆಲ್ಲವುದನ್ನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ವಿವರಿಸ್ತೀನಿ. ಈ ವಿಡಿಯೋನ ನೀವು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ನೇಪಾಳ ಭಾರತ ಮತ್ತು ಚೀನಾದೊಂದಿಗೆ ಗಡಿ ಹಂಚಿಕೊಂಡಿರುವಂತಹ ಒಂದು ದೇಶ. ಇದು ಕಂಪ್ಲೀಟ್ ಆಗಿ ಲ್ಯಾಂಡ್ ಲಾಕ್ಡ್ ಕಂಟ್ರಿ. ಈ ನೇಪಾಳ ಇದೆಯಲ್ಲ, ಪುರಾಣಗಳ ಕಾಲದಿಂದಲೂ ಕೂಡ ಭಾರತದ ಸಂಸ್ಕೃತಿಯೊಂದಿಗೆ ಬೆಸೆದುಕೊಂಡಿರುವಂತಹ ದೇಶ. ಭಾರತ ಮತ್ತು ನೇಪಾಳದ ಸಂಬಂಧ ಬಹಳ ಅವಿನಾಭಾವವಾಗಿತ್ತು. 2008ರವರೆಗೂ ಕೂಡ ಇಲ್ಲಿ ರಾಜಾಡಳಿತ ಇತ್ತು. ಆ ಆಡಳಿತ ಭಾರತದೊಂದಿಗೆ ಬಹಳ ಉತ್ತಮವಾದ ಸಂಬಂಧ ಇಟ್ಟುಕೊಂಡಿತ್ತು. ಆದರೆ ಮಿತ್ರರೇ, 2008ರಲ್ಲಿ ಈಗ ನೇಪಾಳದಲ್ಲಿ ಏನು ಘಟನೆ ನಡೀತಲ್ಲ, ಅದೇ ರೀತಿಯಾದಂತಹ ಬೆಳವಣಿಗೆಗಳು ನಡೆದವು. ಅಲ್ಲಿನ ರಾಜಾಡಳಿತವನ್ನು ಕೊನೆಗೊಳಿಸಿ ಅಲ್ಲಿ ಪ್ರಜಾಪ್ರಭುತ್ವವನ್ನು ಸ್ಥಾಪಿಸಲಾಯಿತು. ಹೊಸ ಸಂವಿಧಾನ ರಚನೆ ಆಯಿತು. ಜನರಿಗೆ ವಿಶೇಷವಾಗಿ ಭರವಸೆಯನ್ನು ಕೊಡಲಾಯಿತು. ನೇಪಾಳವನ್ನು ನಾವು ಬಹಳ ಮುಂದುವರೆದಂತಹ ದೇಶವನ್ನಾಗಿ ರೂಪಿಸ್ತೀವಿ ಅಂತ ಅಲ್ಲಿನ ರಾಜಕಾರಣಿಗಳು ಪುಂಖಾನುಪುಂಖವಾಗಿ ಭರವಸೆಗಳನ್ನು ಕೊಟ್ಟಿದ್ರು. ಆದರೆ ಮಿತ್ರರೇ, 2008ರ ಬಳಿಕ ಒಂದೂ ಬೆಳವಣಿಗೆಯೂ ಕೂಡ ನೇಪಾಳದ ಒಳಿತಿಗೆ ಪೂರಕವಾಗಂತೂ ಇರಲಿಲ್ಲ. ಯಾಕೆ ಅಂತಂದ್ರೆ, ಕಳೆದ 17 ವರ್ಷದಲ್ಲಿ ಒಟ್ಟು 13 ಸರ್ಕಾರಗಳು ಬದಲಾಗಿದ್ದಾವೆ. ನೇಪಾಳದಲ್ಲಿ ಯಾವುದೇ ಸರ್ಕಾರವೂ ಕೂಡ ಅವಧಿಯನ್ನು ಪೂರೈಸಿಲ್ಲ. ರಾಜಕೀಯ ಅಸ್ಥಿರತೆ ನೇಪಾಳವನ್ನು ಬಹಳ ಮಟ್ಟಿಗೆ ಅರಾಜಕತೆಯತ್ತ ತೆಗೆದುಕೊಂಡು ಹೋಗಿದೆ. ಎಷ್ಟರ ಮಟ್ಟಿಗೆ ಇವತ್ತು ನೇಪಾಳದಲ್ಲಿ ಸಮಸ್ಯೆ ಇದೆ ಅಂತಂದ್ರೆ, ಅಲ್ಲಿ ವಿಪರೀತವಾದಂತಹ ಬಡತನ ಇದೆ. ಯಾಕೆ ಅಂತಂದ್ರೆ, ನೇಪಾಳದ ಪರ್ ಕ್ಯಾಪಿಟ ಇನ್ಕಮ್ ಇರುವಂತಹದ್ದೇ $1,460 ಅಷ್ಟು. ನೇಪಾಳಿಗರಿಗೆ ಉದ್ಯೋಗ ಸಿಗೋದಿಲ್ಲ. ಅವ್ರೇನೇ ಉದ್ಯೋಗ ಬೇಕು ಅಂತಂದ್ರೆ ಭಾರತಕ್ಕೆ ಬರಬೇಕು, ಭಾರತದಲ್ಲಿ ಜೀತ ಮಾಡಬೇಕು. ಆ ರೀತಿಯಾದಂತಹ ಪರಿಸ್ಥಿತಿ ನೇಪಾಳದಲ್ಲಿ ನಿರ್ಮಾಣ ಆಗಿಬಿಟ್ಟಿದೆ. ಇದರ ಜೊತೆಗೆ ನೇಪಾಳಕ್ಕೆ ಆಗಾಗ ಬಾಧಿಸುವಂತಹದ್ದೇನು ಕೇಳಿದ್ರೆ, ಅದು ನೈಸರ್ಗಿಕ ವಿಕೋಪಗಳು. ಇದು ಗಾಯದ ಮೇಲೆ ಬರೆ ಹಾಕದಂತೆ ಪ್ರತಿ ವರ್ಷವೂ ಕೂಡ ಮಾಡುತ್ತೆ. ಒಂದು ಪ್ರವಾಹ ಬರುತ್ತೆ, ಇಲ್ಲ ಭೂಕಂಪ ಆಗುತ್ತೆ, ಏನೋ ಒಂದು ಘಟನೆ ನಡೆದು ನೇಪಾಳದ ಜನರನ್ನ ಹೈರಾಣು ಮಾಡಿಬಿಡುತ್ತೆ. ನೇಪಾಳದ ಜನ ಈ ರೀತಿಯ ಕಿತ್ತು ತಿನ್ನುವ ಬಡತನದ ಮಧ್ಯೆ ಬದುಕ್ತಾ ಇದ್ರೆ, ಅಲ್ಲಿನ ರಾಜಕಾರಣಿಗಳ ಮಕ್ಕಳು ಮಾತ್ರ ಬಹಳ ಐಷಾರಾಮಿ ಜೀವನವನ್ನು ನಡೆಸ್ತಾ ಇದ್ದಾರೆ. ಅಂದ್ರೆ ನೇಪಾಳದಲ್ಲಿ ಭ್ರಷ್ಟಾಚಾರ ಮಿತಿಮೀರಿ ಹೋಗ್ಬಿಟ್ಟಿದೆ. ಕುಟುಂಬ ರಾಜಕಾರಣ, ಸ್ವಜನ ಪಕ್ಷಪಾತ ಎಲ್ಲವೂ ಕೂಡ ನೇಪಾಳದ ಜನರ ಕಣ್ಣು ಕುಕ್ತಾ ಇತ್ತು. ಹೀಗಾಗಿ ಮಿತ್ರರೇ, ಕಳೆದ ಕೆಲ ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ವಿಪರೀತವಾಗಿ ಈ ಬಗ್ಗೆ ಚರ್ಚೆ ಶುರುವಾಯಿತು. ನೇಪಾಳದ ರಾಜಕಾರಣಿಗಳ ಮಕ್ಕಳು ವಿದೇಶದಲ್ಲಿ ಮಾಡುವಂತಹ ಮೋಜು ಮಸ್ತಿ, ಅವರ ಐಷಾರಾಮಿ ಜೀವನ, ಈ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಟ್ರೆಂಡ್ ಆಗೋದಕ್ಕೆ ಶುರುವಾಯಿತು. ನೇಪಾಳದಲ್ಲಿ ಸಾಮಾನ್ಯ ವರ್ಗದ ಜನರಿಗೆ ಹಾಕೋದಕ್ಕೆ ಬಟ್ಟೆ ಇಲ್ಲ, ತಿನ್ನೋದಕ್ಕೆ ಹೊತ್ತಿನ ಊಟ ಇಲ್ಲ. ಆದರೂ ಕೂಡ ಈ ರಾಜಕಾರಣಿಗಳ ಮಕ್ಕಳು ವಿದೇಶಕ್ಕೆ ಹೋಗ್ಬಿಟ್ಟು ಇಷ್ಟೆಲ್ಲ ಐಷಾರಾಮಿ ಜೀವನವನ್ನ ನಡೆಸ್ತಿರೋದಾದ್ರೂ ಹೇಗೆ? ಈ ರೀತಿಯಾದಂತಹ ಪ್ರಶ್ನೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗೋದಕ್ಕೆ ಶುರುವಾದವು. ಸರ್ಕಾರದ ಮೇಲೆ ಒತ್ತಡ ಜಾಸ್ತಿ ಆಯಿತು. ಆಗ ಸರ್ಕಾರ ಮಾಡಿದಂತಹ ಮೂರ್ಖ ನಿರ್ಧಾರ ಏನು ಗೊತ್ತಾ? ನೇಪಾಳದಲ್ಲಿ ಸೋಷಿಯಲ್ ಮೀಡಿಯಾವನ್ನೇ ಬ್ಯಾನ್ ಮಾಡುವಂತಹ ತೀರ್ಮಾನವನ್ನ KP ಶರ್ಮಾ ಓಲಿ ಸರ್ಕಾರ ತೆಗೆದುಕೊಳ್ತು. ಇದು ನೇಪಾಳದಲ್ಲಿ ಪ್ರತಿಭಟನೆಗೆ ತತ್ಕ್ಷಣದ ಕಾರಣ ಆಯಿತು. ಯುವಕರು ಬೀದಿಗಿಳಿದ್ರು, ವಿಪರೀತವಾಗಿ ಪ್ರತಿಭಟನೆ ಮಾಡಿದ್ರು, ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಕೂಗಿದ್ರು, ನೇಪಾಳದ ಪ್ರಧಾನಿ ರಾಜೀನಾಮೆಗೆ ಒತ್ತಾಯಿಸಿದ್ರು. ಆರಂಭದಲ್ಲಿ ಇದು ಪ್ರತಿಭಟನೆಯ ರೂಪದಲ್ಲಿದ್ರೂ ಕೂಡ ನಂತರ ಈ ಪ್ರತಿಭಟನೆಯನ್ನ ಕೆಲವರು ಹೈಜಾಕ್ ಮಾಡಿಬಿಟ್ರು. ಪ್ರತಿಭಟನೆ ನಿಧಾನವಾಗಿ ದೊಂಬಿಯಾಗಿ ಬದಲಾಯಿತು. ನೋಡ್ತಿದ್ದಂತೆ ಅನೇಕರು ಸಾವಿಗೀಡಾದ್ರು. ಯುವಕರು ಪೊಲೀಸರನ್ನ ಟಾರ್ಗೆಟ್ ಮಾಡೋದಕ್ಕೆ ಶುರು ಮಾಡಿದ್ರು. ಪೊಲೀಸರನ್ನ ಕಂಡಲ್ಲಿ ಹತ್ಯೆ ಮಾಡಿಬಿಟ್ರು. ಕೇವಲ ಪೊಲೀಸರನ್ನ ಮಾತ್ರ ಅಲ್ಲ, ರಾಜಕಾರಣಿಗಳ ಮನೆಗಳನ್ನು ಕೂಡ ಟಾರ್ಗೆಟ್ ಮಾಡಿದ್ರು. ಮಾಜಿ ಪ್ರಧಾನಿಯ ಮನೆಗೆ ನುಗ್ಗಿ ಬೆಂಕಿ ಹಚ್ಚಿದ್ರು. ಈ ಘಟನೆಯಲ್ಲಿ ಮಾಜಿ ಪ್ರಧಾನಿಯ ಪತ್ನಿ ಬೆಂಕಿಗೆ ಆಹುತಿಯಾದಂತಹ ಘಟನೆಯೂ ಕೂಡ ನಡೆಯಿತು. ಇನ್ನು ನೇಪಾಳ ಸರ್ಕಾರದ ಓರ್ವ ಸಚಿವನನ್ನ ಬೀದಿಯಲ್ಲಿ ಅಟ್ಟಾಡಿಸ್ಬಿಟ್ಟು ಹೊಡೆದ್ಬಿಟ್ರು. ಕಂಪ್ಲೀಟ್ ಆಗಿ ಪ್ರತಿಭಟನೆ ಕಂಟ್ರೋಲ್ ತಪ್ತಾ ಬಂತು. ಪೊಲೀಸರು ಕೂಡ ಶರಣಾಗ್ಬಿಟ್ರು, ಇನ್ನೇನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ. ಈ ನಡುವೆ ಪ್ರತಿಭಟನಾಕಾರರು ಪಾರ್ಲಿಮೆಂಟ್ಗೆ ನುಗ್ಗಿದ್ರು, ಅಲ್ಲಿಗೆ ಬೆಂಕಿ ಹಚ್ಚಿದ್ರು. ಸುಪ್ರೀಂ ಕೋರ್ಟ್ಗೆ ನುಗ್ಗಿದ್ರು, ಅಲ್ಲೂ ಕೂಡ ಬೆಂಕಿ ಹಚ್ಚಿದ್ರು. ರಾಜಕಾರಣಿಗಳ ಮನೆಯನ್ನ ಗುರಿಯಾಗಿಸಿ ಬೆಂಕಿ ಹಚ್ಚಿದ್ರು. ಅಷ್ಟೇ ಏಕೆ, ಕಾಠ್ಮಂಡು ನಗರದಲ್ಲಿದ್ದಂಥ ಅತ್ಯಂತ ಐಷಾರಾಮಿಯಾದಂಥ ಹಿಲ್ಟನ್ ಹೋಟೆಲ್ಗೂ ಕೂಡ ಬೆಂಕಿ ಇಟ್ರು.
ಒಟ್ನಲ್ಲಿ ಪ್ರತಿಭಟನೆ ಕಂಪ್ಲೀಟ್ ಆಗಿ ಕಂಟ್ರೋಲ್ ತಪ್ಪಿಬಿಟ್ಟಿತ್ತು. ಹೀಗಾಗಿ ಪೊಲೀಸರು ಕೂಡ ಏನೂ ಮಾಡಲಾರದಂತಹ ಸ್ಥಿತಿಯನ್ನು ತಲುಪಿದ್ರು. ಆ ಸಂದರ್ಭದಲ್ಲಿ ಸೇನೆ ಮಧ್ಯಪ್ರವೇಶ ಮಾಡಿಬಿಟ್ಟು ಕೆಪಿ ಶರ್ಮಾ ಓಲಿಗೆ ಸೂಚನೆಯನ್ನ ಕೊಡ್ತು, ನೀವು ರಾಜೀನಾಮೆ ಕೊಟ್ಟರೆ ಮಾತ್ರ ಪರಿಸ್ಥಿತಿ ತಹಬದಿಗೆ ಬರಬಹುದು, ಇಲ್ಲದೆ ಇದ್ರೆ ಕಂಟ್ರೋಲ್ ತಪ್ಪಿದೆ ಅಂತ. ಆಗ ಪ್ರಧಾನಿ ಕೆಪಿ ಶರ್ಮಾ ಓಲಿ ಅನಿವಾರ್ಯವಾಗಿ ರಾಜೀನಾಮೆ ಕೊಡಬೇಕಾದಂತಹ ಸನ್ನಿವೇಶ ಬಂತು. ರಾಜೀನಾಮೆಯನ್ನ ಕೊಟ್ಟು ದೇಶ ಬಿಟ್ಟು ಪಲಾಯನ ಮಾಡಿದ್ರು. ಮಿತ್ರರೇ, ಇದಿಷ್ಟು ಆದಂತಹ ಘಟನೆ. ಇಲ್ಲಿ ನೇಪಾಳದ ಸೇನೆ ಸದ್ಯ ಇಡೀ ದೇಶವನ್ನು ಕಂಟ್ರೋಲ್ಗೆ ತೆಗೆದುಕೊಂಡಿದ್ರೂ ಕೂಡ ಅಲ್ಲಿ ಅಧಿಕಾರವನ್ನು ನಡೆಸೋದಕ್ಕೆ ನೇಪಾಳದ ಸೇನೆಗೆ ಸಾಧ್ಯ ಆಗೋದಿಲ್ಲ. ಯಾಕೆಂತಂದ್ರೆ ಸಂವಿಧಾನದಲ್ಲಿ ಅದಕ್ಕೆ ಅವಕಾಶವೇ ಇಲ್ಲ. ಹೀಗಾಗಿ ನೇಪಾಳದ ಸೇನೆ ಒಂದು ತೀರ್ಮಾನ ಮಾಡ್ತು, ಮಧ್ಯಂತರ ಸರ್ಕಾರವನ್ನು ರಚನೆ ಮಾಡಬೇಕು ಅಂತ. ಆದರೆ ಪ್ರತಿಭಟನಾಕಾರರ ಡಿಮ್ಯಾಂಡ್ ಏನಾಗಿತ್ತು ಅಂತಂದ್ರೆ, ಯಾವುದೇ ರಾಜಕೀಯ ಪಕ್ಷ ಅಥವಾ ರಾಜಕೀಯ ಮುಖಂಡರನ್ನ ಮಧ್ಯಂತರ ಸರ್ಕಾರಕ್ಕೆ ನೇಮಿಸಬಾರದು, ರಾಜಕೀಯೇತರ ವ್ಯಕ್ತಿಯನ್ನ ತರಬೇಕು. ಇಲ್ಲದೆ ಹೋದರೆ ಕಾಠ್ಮಾಂಡುವಿನ ಮೇಯರ್ ಬುಲೇನ್ ಶಾ ಅವರನ್ನ ಮಧ್ಯಂತರ ಸರ್ಕಾರದ ಮುಖ್ಯಸ್ಥರನ್ನಾಗಿ ನೇಮಿಸಬೇಕು ಅಂತ ಒತ್ತಾಯ ಮಾಡಿದ್ರು. ಸೇನಾ ಮುಖ್ಯಸ್ಥರು ಮತ್ತು ಯುವಕರ ನಡುವೆ ನಡೆದಂತಹ ಸಭೆಯಲ್ಲಿ ಈ ವಿಚಾರ ದೊಡ್ಡದಾಗಿ ಪ್ರಸ್ತಾಪ ಆಯಿತು. ಸದ್ಯ ಕಾಠ್ಮಾಂಡುವಿನ ಮೇಯರ್ ಆಗಿ ಭಾರಿ ಹೆಸರು ಮಾಡಿರುವಂತಹ ಬುಲೇನ್ ಶಾ ಪರವಾಗಿ ಬಹಳಷ್ಟು ಒಲವಿದೆ. ಆದರೆ ಬುಲೇನ್ ಶಾ ಅಧಿಕಾರವನ್ನು ವಹಿಸಿಕೊಳ್ಳೋದಕ್ಕೆ ಹಿಂದೇಟು ಹಾಕ್ಬಿಟ್ರು. ಆ ಸಂದರ್ಭದಲ್ಲಿ ಪ್ರಸ್ತಾಪವಾದಂತಹ ಹೆಸರೇ ಸುಶೀಲಾ ಕಾರ್ಕಿ. ಈ ಸುಶೀಲಾ ಕಾರ್ಕಿ 73 ವರ್ಷದ ನಿವೃತ್ತ ನ್ಯಾಯಾಧೀಶೆ. ಸುಶೀಲಾ ಕಾರ್ಕಿ ಹೆಸರು ಪ್ರಸ್ತಾಪ ಆಗ್ತಿದ್ದಂತೆ ಅವರಿಗೆ ಎಲ್ಲ ಪ್ರತಿಭಟನಾಕಾರರು ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿದ್ರು. ಕಾರಣ ಏನು ಕೇಳಿದ್ರೆ, ಈ ಸುಶೀಲಾ ಕಾರ್ಕಿಗೆ ಅಂತಹದೊಂದು ಬ್ಯಾಕ್ ಗ್ರೌಂಡ್ ಇದೆ. ಇವರು ನೇಪಾಳದ ಸುಪ್ರೀಂ ಕೋರ್ಟ್ನ ಮೊದಲ ಮಹಿಳಾ ನ್ಯಾಯಾಧೀಶೆ. 2016ರಿಂದ 17ರವರೆಗೆ ನೇಪಾಳ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶೆಯಾಗಿಯೂ ಕೂಡ ಕಾರ್ಯನಿರ್ವಹಿಸಿದ್ದಾರೆ. ಇದಿಷ್ಟು ಮಾತ್ರ ಅಲ್ಲ, ಇವರು ಮುಖ್ಯ ನ್ಯಾಯಾಧೀಶೆ ಆಗಿದ್ದಂತಹ ಸಂದರ್ಭದಲ್ಲಿ ಅನೇಕ ಬಾರಿ ಭ್ರಷ್ಟಾಚಾರದ ವಿರುದ್ಧವಾದಂತಹ ತೀರ್ಪು ಕೊಟ್ಟಿದ್ದಾರೆ. ನೇಪಾಳದ ಭ್ರಷ್ಟ ಸರ್ಕಾರಗಳಿಗೆ ಸಿಂಹ ಸ್ವಪ್ನವಾಗಿ ಕಾಡಿದ್ದಾರೆ. ಹೀಗಾಗಿ 2017ರಲ್ಲಿ ನೇಪಾಳದ ಸರ್ಕಾರ ತೀರ್ಮಾನ ಮಾಡುತ್ತೆ ಇವರ ವಿರುದ್ಧ ಮಹಾಭಿಯೋಗವನ್ನು ಮಂಡಿಸಬೇಕು ಅಂತ. ಈ ಮಹಾಭಿಯೋಗ ಅಂತಂದ್ರೆ ಯಾರಾದರೂ ಸಂವಿಧಾನಾತ್ಮಕ ಹುದ್ದೆಯಲ್ಲಿದ್ದಂಥವರನ್ನ ಇಳಿಸೋದಕ್ಕೆ ಸರ್ಕಾರಕ್ಕೆ ಸಂವಿಧಾನಾತ್ಮಕವಾಗಿ ಇರುವಂತಹ ಹಕ್ಕು. ನೇಪಾಳದ ಸಂವಿಧಾನದಲ್ಲೂ ಕೂಡ ಇದಕ್ಕೆ ಅವಕಾಶ ಇತ್ತು. ಇದನ್ನು ಬಳಸಿಕೊಳ್ಳೋದಕ್ಕೆ 2017ರಲ್ಲಿ ಅಲ್ಲಿನ ಸರ್ಕಾರ ಮುಂದಾಗಿತ್ತು. ಅಂದ್ರೆ ಅಷ್ಟರ ಮಟ್ಟಿಗೆ ಈ ಸುಶೀಲಾ ಕಾರ್ಕಿ ಅವರು ಭ್ರಷ್ಟಾಚಾರದ ವಿರುದ್ಧವಾಗಿದ್ರು. ಹೀಗಾಗಿ ಪ್ರತಿಭಟನಾಕಾರರು ಇವರಿಗೆ ಪೂರ್ಣವಾದಂತಹ ಬೆಂಬಲ ಕೊಡುತ್ತಾರೆ. ಇವರು ಮಧ್ಯಂತರ ಸರ್ಕಾರವನ್ನ ಮುನ್ನಡೆಸೋದೇ ಆದ್ರೆ ನಾವು ಕಂಪ್ಲೀಟ್ ಸಹಕಾರ ಕೊಡ್ತೀವಿ ಅಂತ ಘೋಷಣೆ ಮಾಡ್ತಾರೆ. ಇನ್ನು ಸುಶೀಲಾ ಕಾರ್ಕಿ ಅವರಿಗೆ ಅಲ್ಲಿನ ಯುವಕರು ಕೆಲ ಡಿಮ್ಯಾಂಡ್ಗಳನ್ನು ಇಟ್ಟಿದ್ದಾರೆ. ಅದೇನು ಕೇಳಿದ್ರೆ, ನೇಪಾಳದ ಸಂವಿಧಾನದಲ್ಲಿ ಅಮೂಲಾಗ್ರ ಬದಲಾವಣೆಯನ್ನು ತರಬೇಕು, ಮುಖ್ಯವಾಗಿ ಭ್ರಷ್ಟಾಚಾರ ಮತ್ತು ಕುಟುಂಬ ರಾಜಕಾರಣದ ವಿರುದ್ಧವಾದಂತಹ ಕೆಲವೊಂದಷ್ಟು ನಿರ್ಣಯವನ್ನು ಕೈಗೊಳ್ಳಬೇಕು. ಜೊತೆಗೆ ಕಳೆದ 3 ದಶಕದಲ್ಲಿ ನೇಪಾಳದಲ್ಲಾದಂತಹ ಭ್ರಷ್ಟಾಚಾರದ ಕುರಿತಾಗಿ ಸಮಗ್ರವಾದಂತಹ ತನಿಖೆಯಾಗಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ಈ ಡಿಮ್ಯಾಂಡ್ಗಳನ್ನು ಅಲ್ಲಿನ ಯುವಕರು ಇಟ್ಟಿದ್ದಾರೆ. ಸುಶೀಲಾ ಕಾರ್ಕಿ ಅವರ ಹೆಸರು ಫೈನಲ್ ಆಗ್ತಿದ್ದ ಹಾಗೆ ನೇಪಾಳದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆ ಒಂದು ಹಂತಕ್ಕೆ ಸ್ಥಾಪನೆಯಾಗಿದೆ. ಇಡೀ ನೇಪಾಳವನ್ನ ಅಲ್ಲಿನ ಸೇನೆ ಕಂಟ್ರೋಲ್ಗೆ ತೆಗೆದುಕೊಂಡಿದೆ. ಮಿತ್ರರೇ, ಅಕ್ಕಪಕ್ಕದ ದೇಶದಲ್ಲಿ ಇಂತಹ ಬೆಳವಣಿಗೆಗಳಾಗ್ತಿರುವಂತಹ ಸಂದರ್ಭದಲ್ಲಿ ಸಹಜವಾಗಿ ಭಾರತದಲ್ಲಿ ಒಂದು ಟೆನ್ಷನ್ ಇದ್ದೇ ಇರುತ್ತೆ. ನೀವೆಲ್ಲ ನೋಡಿದಿರಿ, ಬಾಂಗ್ಲಾದಲ್ಲಿ ಶೇಖ್ ಹಸೀನಾ ರಾಜೀನಾಮೆ ಕೊಡ್ತಿದ್ದ ಹಾಗೆ ಭಾರತ ಯಾವ ಮಟ್ಟಿನ ಒತ್ತಡಕ್ಕೊಳಗಾಯಿತು ಅಂತ. ಪ್ರಧಾನಿ ನರೇಂದ್ರ ಮೋದಿ ಅವರು ವಿದೇಶಾಂಗ ಸಚಿವರನ್ನ ಕರೆಸ್ಕೊಂಡ್ರು, ಮಾತನಾಡಿದ್ರು. ಜೊತೆಗೆ ಆಲ್ ಪಾರ್ಟಿ ಮೀಟಿಂಗ್ ಕೂಡ ಆಯಿತು. ಎಲ್ಲರಿಗೂ ಮಾಹಿತಿಯನ್ನು ಕೊಡುವಂತಹ ಕೆಲಸ ಕೂಡ ಆಯಿತು. ಬಾಂಗ್ಲಾದೇಶದಲ್ಲಾದಂತಹ ಘಟನೆಯಿಂದ ಭಾರತ ಭಾರಿ ಒತ್ತಡಕ್ಕೊಳಗಾಗಿತ್ತು. ಆದರೆ ನೇಪಾಳದ ವಿಚಾರದಲ್ಲಿ ನಮ್ಮಲ್ಲಿ ಅಷ್ಟು ತರಾತುರಿ ಕಾಣಿಸ್ತಾನೆ ಇಲ್ಲ. ಕೇಂದ್ರ ಸರ್ಕಾರ ಬಹಳ ಕೂಲ್ ಆಗಿದ್ದಂತೆ ಕಂಡು ಬರ್ತಾ ಇದೆ. ಮಿತ್ರರೇ, ಈ ವಿಚಾರದಲ್ಲಿ ಕೆಲವರು ಏನು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ಅಂತಂದ್ರೆ, ನೇಪಾಳದಲ್ಲಿ ಆಗ್ತಿರುವಂತಹ ಪ್ರತಿ ಬೆಳವಣಿಗೆ ಹಿಂದೆಯೂ ಕೂಡ ಭಾರತದ ರಾ ಇದೆ, ಭಾರತದ ಕಾರಣದಿಂದಾಗಿ ಇದೆಲ್ಲ ಆಗ್ತಾ ಇದೆ ಅಂತ. ನಾನು ಹೀಗೆಲ್ಲ ಹೇಳೋದಕ್ಕೆ ಹೋಗೋದಿಲ್ಲ. ಯಾಕೆ ಅಂತಂದ್ರೆ ಇದು ದೇಶದ ಇಂಟ್ರೆಸ್ಟ್ಗೆ ವಿರುದ್ಧವಾಗುತ್ತೆ. ಆದ್ರೆ ಭಾರತ ಸರ್ಕಾರ ಯಾಕೆ ಆರಾಮವಾಗಿದೆ ಅಂತಂದ್ರೆ, ನೇಪಾಳದಲ್ಲಿ ಆಗ್ತಿರುವಂತಹ ಪ್ರತಿ ಬೆಳವಣಿಗೆಗಳು ಕೂಡ ಭಾರತಕ್ಕೆ ಪೂರಕವಾಗೇ ಇದೆ. ಈ ಹಿಂದೆ ನೇಪಾಳದಲ್ಲಿ ಸರ್ಕಾರ ನಡೆಸುತ್ತಿದ್ದಂತಹ ಕೆಪಿ ಶರ್ಮಾ ಓಲಿ ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾರಂತೆ ಭಾರತಕ್ಕೆ ಬೇಕಾದಂತಹ ವ್ಯಕ್ತಿ ಅಲ್ಲ. ಆ ಕೆಪಿ ಶರ್ಮಾ ಓಲಿ ಸದಾ ಭಾರತದ ವಿರುದ್ಧ ಬೆಂಕಿ ಕಾರುವಂತಹ, ಹಾಗೆ ಚೈನಾಗೆ ಬಕೆಟ್ ಹಿಡಿಯುವಂತಹ ನಾಯಕ, ಕಮ್ಯುನಿಸ್ಟ್ ಸಿದ್ಧಾಂತವನ್ನ ಪ್ರತಿಪಾದಿಸುವಂತಹ ಒಬ್ಬ ನಾಯಕ. ಈತನ ಕಾಲದಲ್ಲಿ ಭಾರತ ಮತ್ತು ನೇಪಾಳದ ಸಂಬಂಧ ಯಾವತ್ತೂ ಕೂಡ ಚೆನ್ನಾಗಿರಲಿಲ್ಲ. ಈತ 4ನೇ ಬಾರಿಗೆ ನೇಪಾಳದ ಪ್ರಧಾನಿಯಾಗಿದ್ದು ಒಮ್ಮೆಯೂ ಕೂಡ ಅಧಿಕಾರವನ್ನ ಪೂರ್ಣ ಅವಧಿವರೆಗೆ ನಡೆಸೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಆದ್ರೆ ಈ ಕೆಪಿ ಶರ್ಮಾ ಓಲಿ ನೇಪಾಳದಲ್ಲಿ ಪ್ರತಿ ಬಾರಿ ಅಧಿಕಾರಕ್ಕೆ ಬಂದಾಗ್ಲೂ ಕೂಡ ಭಾರತದ ವಿರುದ್ಧ ಕಿಡಿಕಾರ್ತಾ ಇದ್ದ, ಇಲ್ಲದಂತಹ ಗಡಿರಗಳೆಯನ್ನ ತೆಗಿತಾ ಇದ್ದ. ಹೀಗಾಗಿ ಈಗ ನೇಪಾಳದಲ್ಲಿ ಏನು ಬೆಳವಣಿಗೆ ಆಗಿದೆಯಲ್ಲ, ಕೆಪಿ ಶರ್ಮಾ ಓಲಿ ದೇಶ ಬಿಟ್ಟು ಓಡ ಹೋಗುವಂತಹ ಸನ್ನಿವೇಶ ಬಂದಿದೆಯಲ್ಲ, ಇದನ್ನ ಭಾರತ ಸರ್ಕಾರ ಒಳಗೊಳಗೆ ಎಂಜಾಯ್ ಮಾಡ್ತಾ ಇದೆ. ಆದ್ರೆ ಇದೆಲ್ಲದಕ್ಕಿಂತ ಮುಖ್ಯವಾದಂತಹ ವಿಚಾರ ಏನು ಗೊತ್ತಾ, ನೇಪಾಳದಲ್ಲಿ ಈ ಬಾರಿ ಪ್ರತಿಭಟನೆ ಮಾಡದಂತವರು ಭಾರತದ ಪರವಾಗಿದ್ರು.
ಅಲ್ಲಿನ ಯುವ ಸಮುದಾಯದ ಡಿಮ್ಯಾಂಡ್ ಏನಾಗಿತ್ತು ಗೊತ್ತಾ? ನಮಗೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅಂತವರು ನೇಪಾಳದಲ್ಲಿ ಅಧಿಕಾರಕ್ಕೆ ಬರಬೇಕು ಅಂತ. ಸಾಕಷ್ಟು ವೈರಲ್ ಆಗ್ತಾ ಇದೆ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಿನ ವಿದ್ಯಾರ್ಥಿಗಳು ಮಾತನಾಡಿರುವಂತಹ ಕೆಲ ವಿಡಿಯೋ ತುಣುಕುಗಳು. ಆದರೆ ಬಾಂಗ್ಲಾದೇಶದಲ್ಲಿ ಹೀಗಾಗಿರಲಿಲ್ಲ. ಭಾರತದ ವಿರುದ್ಧವಾದಂತಹ ಸೆಂಟಿಮೆಂಟ್ ಬಿಲ್ಡ್ ಆಗಿತ್ತು. ಈ ಶೇಖ್ ಹಸೀನಾ ಭಾರತದ ಕೈಗೊಂಬೆ, ಈ ಶೇಖ್ ಹಸೀನಾರನ್ನ ಇಟ್ಟುಕೊಂಡು ಭಾರತ ಬಾಂಗ್ಲಾವನ್ನ ಕಂಟ್ರೋಲ್ ಮಾಡ್ತಾ ಇದೆ, ಈ ರೀತಿಯಾಗಿ ಬಿಂಬಿಸಲಾಗ್ತಾ ಇತ್ತು. ಆದರೆ ನೇಪಾಳದಲ್ಲಾಗಿದ್ದು ಇದಕ್ಕೆ ತದ್ವಿರುದ್ಧ. ಭಾರತದೊಂದಿಗೆ ನಮ್ಮ ಸಂಬಂಧ ಚೆನ್ನಾಗಿರಬೇಕು, ಭಾರತದೊಂದಿಗೆ ಸಂಬಂಧವನ್ನು ತುಂಬಾ ಚೆನ್ನಾಗಿಟ್ಕೊಂಡ್ರೆ ನೇಪಾಳದ ಅಭಿವೃದ್ಧಿ ಆಗತ್ತೆ, ಭಾರತದ ನಾಯಕತ್ವದಂತೆ ನೇಪಾಳದಲ್ಲೂ ಕೂಡ ನಾಯಕತ್ವ ಬೇಕು ಅಂತ ಅಲ್ಲಿನ ಪ್ರತಿಭಟನಾಕಾರರು ದೊಡ್ಡ ಮಟ್ಟದಲ್ಲಿ ಡಿಮ್ಯಾಂಡ್ ಇಟ್ಟಿದ್ರು. ಇದು ಹೇಗೆ ಗೊತ್ತಾಗುತ್ತೆ ಅಂತಂದ್ರೆ, ಯಾವಾಗ ಸುಶೀಲಾ ಕಾರ್ಕಿ ಅವರ ಹೆಸರು ಫೈನಲ್ ಆಯ್ತೋ ಅವರು ಕೆಲ ಮಾಧ್ಯಮಗಳಿಗೆ ಮಾತನಾಡಿದ್ರು. ಆ ಸಂದರ್ಭದಲ್ಲಿ ಅವರು ಏನ್ ಹೇಳಿಕೆ ಕೊಟ್ಟಿದ್ದಾರೆ ಅಂತಂದ್ರೆ, ನಾನು ಮೋದಿ ಅವರನ್ನ ಸ್ವಾಗತಿಸ್ತೀನಿ, ನರೇಂದ್ರ ಮೋದಿ ಅವರ ಬಗ್ಗೆ ನನಗೆ ಅಪಾರವಾದಂತಹ ಒಳ್ಳೆಯ ಅಭಿಪ್ರಾಯ ಇದೆ. ಸದ್ಯ ನಾವು ಹಲವು ದಿನಗಳಿಂದ ಭಾರತದೊಂದಿಗೆ ಉತ್ತಮವಾದಂತಹ ಸಂಪರ್ಕದಲ್ಲಿಲ್ಲ, ಇದನ್ನು ನಾವು ಪುನಃ ಸ್ಥಾಪನೆ ಮಾಡ್ತೀವಿ. ಭಾರತ ಮತ್ತು ನೇಪಾಳದ ನಡುವೆ ಸೋದರ ಸಂಬಂಧ ಇದೆ. ಹೀಗಾಗಿ ಸರ್ಕಾರ ಮತ್ತು ಸರ್ಕಾರದ ನಡುವಿನ ಸಂಬಂಧಕ್ಕಿಂತಲೂ ಕೂಡ ಪೀಪಲ್ ಟು ಪೀಪಲ್ ರಿಲೇಶನ್ಶಿಪ್ ಇದೆಯಲ್ಲ, ಇದು ತೀರಾ ಇಂಪಾರ್ಟೆಂಟ್ ಆಗುತ್ತೆ. ನಾನು ಬನಾರಸ್ ವಿವಿಯಲ್ಲಿ ಓದಿದಂತಹ ವಿದ್ಯಾರ್ಥಿನಿ, ನಾನು ಇವತ್ತಿಗೂ ಕೂಡ ಗಂಗೆಯನ್ನ ಮರೆತಿಲ್ಲ, ಹೀಗಂತ ಸುಶೀಲಾ ಕಾರ್ಕಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅವರೇ ಹೇಳ್ಕೊಂಡಂತೆ ಸುಶೀಲಾ ಕಾರ್ಕಿ ಅವರು ವಾರಣಾಸಿಯಲ್ಲಿರುವಂತಹ ಬನಾರಸ್ ಹಿಂದೂ ವಿವಿಯಲ್ಲಿ ಪದವಿಯನ್ನು ಪಡೆದಿದ್ದಾರೆ. ಭಾರತದ ಬಗ್ಗೆ ಅವರಿಗೆ ಅಪಾರವಾದಂತಹ ಒಲವಿದೆ. ಹೀಗಾಗಿ ನೇಪಾಳದಲ್ಲಿ ಬರುವಂತಹ ಮಧ್ಯಂತರ ಸರ್ಕಾರ ಭಾರತದೊಂದಿಗೆ ಉತ್ತಮ ಸಂಬಂಧವನ್ನು ಇಟ್ಟುಕೊಂಡಿರುತ್ತೆ. ನೇಪಾಳ ಮತ್ತು ಭಾರತದ ನಡುವಿನ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಈ ಬೆಳವಣಿಗೆ ಭಾರತಕ್ಕೆ ಸ್ವಲ್ಪ ಸಮಾಧಾನ ತರಿಸಿದೆ. ಶ್ರೀಲಂಕಾದಲ್ಲಿ ಅರಾಜಕತೆ, ಮಾಲ್ಡೀವ್ಸ್ನಲ್ಲಿ ಸರ್ಕಾರ ಬದಲಾವಣೆ, ಮ್ಯಾನ್ಮಾರ್ ಸೇನಾಡಳಿತ, ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾ ಸರ್ಕಾರ ಪತನ ಯಾವುದೂ ಕೂಡ ಭಾರತದ ಫೇವರ್ ಆಗಿರಲಿಲ್ಲ. ಆ ನಂತರದಲ್ಲಿ ಭಾರತ ಪ್ರಯಾಸ ಪಟ್ಟು ಆ ಎಲ್ಲ ಸರ್ಕಾರಗಳನ್ನು ಕಂಟ್ರೋಲ್ಗೆ ತೆಗೆದುಕೊಳ್ಳುವಂತಹ ಪ್ರಯತ್ನ ಮಾಡಿದೆ. ಬಾಂಗ್ಲಾ ಕೂಡ ಒಂದು ಹಂತದಲ್ಲಿ ಈಗ ಬಾಯಿ ಮುಚ್ಚಿಕೊಂಡಿದೆ. ಹೀಗಾಗಿ ನೇಪಾಳದಲ್ಲೂ ಕೂಡ ಇಂಡಿಯಾದ ಫ್ರೆಂಡ್ಲಿ ಸರ್ಕಾರ ಬರುವಂತಹದ್ದು ಸಹಜವಾಗಿ ನಮಗೆ ಅನೇಕ ಸಮಸ್ಯೆಗಳಿಗೆ ಪರಿಹಾರವನ್ನು ತಂದುಕೊಡುತ್ತೆ. ಆದರೆ ನೇಪಾಳದಲ್ಲಿ ಭ್ರಷ್ಟಾಚಾರ ನಿರ್ಮೂಲನೆ ಆಗತ್ತೆ, ಅಲ್ಲಿ ಸರ್ಕಾರ ಬದಲಾಗಿ ಒಳ್ಳೆಯ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಎನ್ನುವಂಥದ್ದು ನೇಪಾಳಿಗರಿಗೆ ಒಳ್ಳೆಯ ವಿಚಾರ ಆದರೂ ಕೂಡ ಈಗೇನು ಪ್ರತಿಭಟನೆ ವೇಳೆ ನೇಪಾಳದಲ್ಲಿ ಕೆಲವೊಂದಷ್ಟು ಬೆಳವಣಿಗೆಗಳಾಗಿದ್ದಾವಲ್ಲ, ಇದು ನೇಪಾಳದ ಹಿತದೃಷ್ಟಿಯಿಂದ ಒಳ್ಳೆಯದಲ್ಲ. ಅದರಲ್ಲಿ ಮುಖ್ಯವಾಗಿ ಅಲ್ಲಿನ ಪಾರ್ಲಿಮೆಂಟ್ಗೆ ಬೆಂಕಿ ಹಚ್ಚಿರುವಂತಹದ್ದು, ಸುಪ್ರೀಂ ಕೋರ್ಟ್ ಅನ್ನು ಸುಟ್ಟಿರುವಂತಹದ್ದು, ಅದಕ್ಕೂ ಮುಖ್ಯವಾಗಿ ನೇಪಾಳದಲ್ಲಿ ಬಹಳ ಇಂಪಾರ್ಟೆಂಟ್ ಆದಂತಹ ಹಿಲ್ಟನ್ ಹೋಟೆಲ್ಗೆ ಬೆಂಕಿ ಹಚ್ಚಿದ್ದಿದೆಯಲ್ಲ, ಇದು ನೇಪಾಳದ ಆರ್ಥಿಕತೆಗೆ ಬಹಳ ಕೆಟ್ಟ ಪರಿಣಾಮ ಬೀರುತ್ತೆ. ಮುಖ್ಯವಾಗಿ ನೇಪಾಳ ಟೂರಿಸಂ ಅನ್ನು ಬಹಳ ಮಟ್ಟಿಗೆ ನಂಬಿಕೊಂಡಿದೆ. ನೇಪಾಳದ GDPಗೆ 11% ಕೊಡುಗೆ ಕೊಡುವಂತಹದ್ದು ಟೂರಿಸಂ. ಹಾಗೆ ನೇಪಾಳದಲ್ಲಿ 15% ಉದ್ಯೋಗ ಕ್ರಿಯೇಟ್ ಆಗೋದು ಕೂಡ ಟೂರಿಸಂ ಕಾರಣದಿಂದಾಗಿ. ಅಂತಹ ಟೂರಿಸಂಗೆ ಪೂರಕವಾಗಿದ್ದಂತಹ ಐಷಾರಾಮಿ ಹೋಟೆಲ್ಗೆ ಈಗ ಬೆಂಕಿ ಹಚ್ಚಿದ್ದಾರೆ ಅಂತಂದ್ರೆ, ನಾಳೆ ನೇಪಾಳದಲ್ಲಿ ಒಳ್ಳೊಳ್ಳೆಯ ಹೋಟೆಲ್ ಅನ್ನು ತೆಗೆಯೋದಕ್ಕೆ ಯಾರು ಮುಂದಾಗ್ತಾರೆ? ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಬರೋದಕ್ಕೆ ಸಾಧ್ಯ ಇದೆಯಾ? ಹೂಡಿಕೆದಾರರಿಗೆ ಅನಿಸುತ್ತೆ ನೇಪಾಳಕ್ಕೂ ಬಾಂಗ್ಲಾದೇಶಕ್ಕೂ ಯಾವುದೇ ವ್ಯತ್ಯಾಸ ಇಲ್ಲ, ಇಲ್ಲೂ ಕೂಡ ಅರಾಜಕತೆ ಇದೆ ಅಂತ. ಹೀಗಾಗಿ ನೇಪಾಳದಲ್ಲಾದಂತಹ ಸರ್ಕಾರ ಬದಲಾವಣೆಯಿಂದ ಲಾಭ ಕೂಡ ಇದೆ, ನಷ್ಟ ಕೂಡ ಇದೆ. ಮಿತ್ರರೇ, ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.